वास्तव न्यूज में स्वागत है आपका। मैं हूं सरदार। विजयपुर शहर में आज बीजेपी के सभी कार्यकर्ता और मुखंडों ने एमपी रमेश जिगजिंगी और बहुत सारे लोग मिलकर आज प्रेस मीट इसलिए रखा है ताकि इंडिया पाकिस्तान के बीच जो जंग चल रहा है, इंडिया में यानी कि हमारे भारत देश में घुसकर कुछ आतंकवादियों ने हमारे भारत देश के कुछ निर्दोष लोगों को मार दिया गया है। उसके नाम पर हमारे देश के प्रधानमंत्री नरेंद्र मोदी जी ने ऑपरेशन सिंदूर का नाम दिया गया और पाकिस्तान में घुसकर उन आतंकियों के अड्डों को हमला किया, ध्वस्त किया। अब इस पर कई सवाल जवाब यहां पर तो होते हैं, मगर दरअसल हमारे हिंदुस्तान के लिए गर्व और फख्र भी चाहिए। मगर कुछ पॉलिटिक्स लोगों ने ऑपरेशन सिंदूर के नाम पर कुछ कहा, मगर यहां पर उन्होंने वो भी जवाब दे दी। मगर हम हिंदुस्तानी हैं, ये कभी नहीं भूलना। हम जिस देश में रहते हैं, जिस देश के वासी हैं और जिस देश में रहते हैं, वहां पर गद्दारी बिल्कुल ही नहीं करना और वहां पर टीका भी नहीं करना। जिस पर नाम दिया गया है, सारा भारत देश ही नहीं, सारा वर्ल्ड, पूरा देश साथ में है और पूरा देश साथ हिंदुस्तान को दे रहा है। मगर ये नहीं भूलना, पहले बोलने से पहले ही सीखना चाहिए, ताकि ऑपरेशन सिंदूर का नाम देश के प्रधानमंत्री ने क्यों दिया गया। जिसने भी सिंदूर मिटाई उनकी तो सब कुछ मिटा डाले हमारे भारत देश के वीर जवान सेनाओं ने। अब तो सिर्फ यही मौके का इंतजार कर रहे हैं। सिर्फ एक इशारा अगर हो गया, पाकिस्तान नष्ट और नाबूद हो जाता है। ताकि यहां पर कुछ सवाल और जवाब तो होने लग गए हैं। सबसे पहले ये पूछना चाहिए था ताकि किस तरह से ऑपरेशन सिंदूर ध्वस्त किया गया है, मगर यहां पर कुछ सवाल और जवाब अलग अलग सा होने लग गया है। मगर ऑपरेशन सिंदूर जो इन्होंने सिंदूर मिटाई, वहां पर पाकिस्तानियों के अड्डे में घुसकर वहां पर नष्ट और नाबूद किया, सारा देश इस पर खुश है। अब उस पर ही यहां पर प्रेस मीट रखा गया है। इस प्रेस मीट में कहीं सवाल जवाब किस तरह होने लग गया है, आइए देखेंगे एक रिपोर्ट में। ಏನು ಪಹಲ್ಗಾಂವ್ ದಾಳಿ, ಅಮಾಯಕರ ಹತ್ಯೆ, ಇದಾದ ನಂತರ ಏನೇನು ಡೆವಲಪ್ಮೆಂಟ್ಗಳಾಯಿತು, ಅದರ ಆಧಾರದ ಮೇಲೆ ಭಾರತ ಪಾಕಿಸ್ತಾನ ಮಧ್ಯದಲ್ಲಿ ಯುದ್ಧ ಆರಂಭ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಯಿತು. ಇದೆಲ್ಲದರ ಮಧ್ಯದಲ್ಲಿ ಇವತ್ತು ಈ ದೇಶದಲ್ಲಿ ಒಂದು ಜವಾಬ್ದಾರಿಯುತವಾಗಿರುವಂಥ ವಿರೋಧ ಪಕ್ಷ ಕಾಂಗ್ರೆಸ್ಸಿನ ನಾಯಕರ ಹೇಳಿಕೆಗಳು, ಇದೆಲ್ಲ ಒಂದು ರೀತಿಯ ವಾತಾವರಣ ನಿರ್ಮಾಣ ಮಾಡುವಲ್ಲಿ ಇವತ್ತು ಸಹಕಾರಿಯಾಗಿದೆ. ನೋಡ್ರಿ, ಯಾವಾಗ ಪಹಲ್ಗಾಮ್ನಲ್ಲಿ ದಾಳಿ ಆಯಿತು, ತಕ್ಷಣ ಭಾರತ ಸರ್ಕಾರ ಅದರ ಬಗ್ಗೆ ಬಹಳ ದೊಡ್ಡ ಪ್ರತಿರೋಧವನ್ನ ತೋರಿ ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳು, ವಿಶ್ವಸಂಸ್ಥೆಯನ್ನು ಸೇರಿದಂತೆ ಜಗತ್ತಿನ ಎಲ್ಲ ರಾಷ್ಟ್ರಗಳ ವಿಶ್ವಾಸ ತೆಗೆದುಕೊಂಡು ನೇರವಾಗಿ 9 ಭಯೋತ್ಪಾದನಾ ಕೇಂದ್ರಗಳ ಮೇಲೆ ದಾಳಿ ಮಾಡ್ತು ಭಾರತ. ಆ ದಾಳಿ ಮಾಡುವ ಮೊದಲು ಮಧ್ಯಾಹ್ನದೊಳಗೆ ನೀವೆಲ್ಲರ ಗಮನಕ್ಕದ, ಮಾಧ್ಯಮದವರೇ ನೀವು ತೋರಿಸಿದ್ರಿ, ಯಾವತ್ತು 9 ಉಗ್ರಗಾಮಿ ತಾಣಗಳ ಮೇಲೆ ದಾಳಿ ಮಾಡ್ತು ಭಾರತ. ವಿರೋಧ ಪಕ್ಷದ ನಾಯಕರಾಗಿರುವಂತಹ, ಕೇಂದ್ರದ ಲೋಕಸಭಾ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ರಾಹುಲ್ ಗಾಂಧಿ ಅವರ ಜೊತೆಗೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಭೆ ಮಾಡಿದ್ರು. ಅಷ್ಟರ ಮಟ್ಟಿಗೆ ನಾವೆಲ್ಲ ಒಂದಾಗಿ ಒಂದು ಅಭಿಪ್ರಾಯವನ್ನು ಮೂಡಿಸಿಕೊಂಡು ಜಗತ್ತಿನ ಎಲ್ಲ ರಾಷ್ಟ್ರಗಳ ಬಳಿಯೂ ನಮ್ಮ ಭಾರತದ ಸ್ಟ್ಯಾಂಡ್ ಬಗ್ಗೆ ಒಂದು ಕ್ಲಾರಿಟಿ, ದೇಶದ ಎಲ್ಲ ರಾಜಕೀಯ ಪಕ್ಷಗಳ ಸರ್ವಪಕ್ಷಗಳ ಸಭೆ, ವಿರೋಧ ಪಕ್ಷದ ನಾಯಕರನ್ನು ಒಳಗೊಂಡಂತೆ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಬಹಳ ದೊಡ್ಡ ಕ್ರಮ ತೆಗೆದುಕೊಂಡು ಆಕ್ರಮಣ ಮಾಡಿ ಭಯೋತ್ಪಾದನಾ ಲಾಂಚ್ ಪ್ಯಾಡ್ 9 ಹೊಡೆದು ಹಾಕುವ, 9 ಲಾಂಚ್ ಪ್ಯಾಡ್ಗಳನ್ನು ನ್ಯೂಟ್ರಲೈಸ್ ಮಾಡುವ, ನಿಷ್ಕ್ರಿಯಗೊಳಿಸುವ ಕೆಲಸ ಮಾಡ್ತು. ಅದರ ಪರಿಣಾಮವಾಗಿ ಪಾಕಿಸ್ತಾನದ ಮಿಲಿಟರಿ ನಾವು ಭಯೋತ್ಪಾದನೆಯನ್ನು ನಿವಾರಿಸುವ ಒಂದು ಹೋರಾಟ ಉದ್ದೇಶದಿಂದ ಆಪರೇಷನ್ ಸಿಂಧೂರ್ ಭಾರತ ಆರಂಭ ಮಾಡಿದೆ. ನಮ್ಮ ಗುರಿ ಯಾವುದಿತ್ತು? ನಮ್ಮ ಗುರಿ ಅಮಾಯಕರನ್ನ ಹತ್ಯೆ ಮಾಡಬೇಕು ಭಾರತ ದೇಶದಲ್ಲಿ ಬಂದು,
ಆ ಮೂಲಕ ಕಾಶ್ಮೀರದಲ್ಲಿ ಸಹಜ ಸ್ಥಿತಿ ಮರಳೋದನ್ನ ಹಾಳು ಮಾಡಬೇಕು ಅನ್ನುವಂಥ ದುರುದ್ದೇಶದೊಂದಿಗೆ ಇವನ್ ಇಲ್ಲಿ ಮತೀಯ ಗಲಭೆಗಳನ್ನು ಸೃಷ್ಟಿಸುವ ದುರುದ್ದೇಶದೊಂದಿಗೆ ಏನು ಅಮಾಯಕರ ಹತ್ಯೆ ಮಾಡಿದ್ರು ಭಾರತ ದೇಶದೊಳಗೆ ಇದು ಆಗ್ಬೇಕು ಅನ್ನುವಂಥದ್ದು. ಅದನ್ನೆಲ್ಲ ಗಮನಿಸಿಕೊಂಡು ನಾವು ಉಗ್ರಗಾಮಿಗಳ ಇದರ ಮೇಲೆ ಅಟ್ಯಾಕ್ ಮಾಡಿದಾಗ ಸರ್ ಮಧ್ಯದಲ್ಲಿ ಬಂದಿದ್ದು ಪಾಕಿಸ್ತಾನ ಆರ್ಮಿ, ಪಾಕಿಸ್ತಾನದ ಸೇನೆ, ಪಾಕಿಸ್ತಾನದ ಡ್ರೋನ್ಗಳ ಮೂಲಕ ನಮ್ಮ ಮೇಲೆ ಅಟ್ಯಾಕ್ ಮಾಡುವಂತ ಪ್ರಯತ್ನ ಮಾಡೋದು. ಆಪರೇಷನ್ ಸಿಂಧೂರ್ ಅನ್ನೋದು ಭಯೋತ್ಪಾದನೆ ವಿರುದ್ಧದ ಬಹಳ ದೊಡ್ಡ ಯುದ್ಧ ಅನ್ನುವಂಥದ್ದು ಭಾರತ ಯಾವತ್ತಿದ್ದು ಸ್ಪಷ್ಟತೆಯನ್ನು ಹೊಂದಿತ್ತು. ಸರ್ವ ಪಕ್ಷಗಳ ಸಭೆಯಲ್ಲೂ ಅದರ ಬಗ್ಗೆ ಸ್ಪಷ್ಟತೆ ಇತ್ತು. ಆದ್ರೆ ಯಾವಾಗ ಪಾಕಿಸ್ತಾನದ ಆರ್ಮಿ ಇದಕ್ಕೆ ಮಧ್ಯದಲ್ಲಿ ಬಂತು ಭಯೋತ್ಪಾದನೆ ವಿರುದ್ಧ ಹೋರಾಟದೊಳಗ, ಆಗ ಬಹಳ ಸ್ಪಷ್ಟವಾಗಿ ಅದನ್ನೂ ಕೂಡ ನ್ಯೂಟ್ರಲೈಸ್ ಮಾಡುವ, ಅದನ್ನೂ ಕೂಡ ಎದುರಿಸುವ ಯುದ್ಧ ಅನಿವಾರ್ಯ ಆಯಿತು. ಯುದ್ಧ ಆರಂಭ ಆಯಿತು. ಬಹಳ ಸ್ಪಷ್ಟವಾಗಿ ಕೇಂದ್ರದ ಸರ್ಕಾರ, ವಿಶೇಷವಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು, ರಕ್ಷಣಾ ಸಚಿವರು ಕಾಲ ಕಾಲಕ್ಕೆ ನಮ್ಮ ಮಿಲಿಟರಿಯ ಸ್ಪೋಕ್ಸ್ ಪರ್ಸನ್ ಏನೇನು ಆಗ್ತಿದೆ ಅನ್ನುವಂಥದ್ದು ಹೇಳ್ತಿರೋದು ಅದೆಲ್ಲ ಅಧಿಕೃತವಾಗಿರುವಂಥ ಸಂಗತಿ. ದುರ್ದೈವೇನಂದ್ರೆ ನನ್ನ ಹತ್ರ ಸಾಕಷ್ಟು ಕಾಂಗ್ರೆಸ್ಸಿಗರು ಮಾಡ್ತಿರೋ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಇದೆ. ಅದರ ನಿಮ್ಮೆಲ್ಲರ ಮೂಲಕ ನಾನು ಕಾಂಗ್ರೆಸ್ಗೆ ಒಂದು ಮಾತನ್ನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ಈ ಎಲ್ಲ ಸಂಗತಿಗಳನ್ನ ಚರ್ಚೆ ಮಾಡುವ ಸಮಯವಾ ಅಂತ ಅವ್ರಿಗೆ ಏನೇನು ಪ್ರಶ್ನೆ ಕೇಳಬೇಕಂತದ ನನಗೇನು ಅದ್ರ ಬಗ್ಗೆ ಆಕ್ಷೇಪಣೆ ಇಲ್ಲ. ನೀವು ಪ್ರಶ್ನೆ ಕೇಳಿ, ಉತ್ತರ ಕೊಡುವಂತ ಸಮರ್ಥ ನಾಯಕರು ಈ ದೇಶದ ಪ್ರಧಾನಮಂತ್ರಿಗಳು ನಮ್ಮಲ್ಲಿದ್ದಾರೆ. ನರೇಂದ್ರ ಮೋದಿ ಅವರು ಉತ್ತರ ಕೊಟ್ಟೆ ಕೊಡ್ತಾರೆ. ಆದ್ರೆ ಎಲ್ಲಿ ಕೇಳಬೇಕು, ಯಾರು ಕೇಳಬೇಕು ಅನ್ನೋದು ಬಹಳ ಸೂಕ್ಷ್ಮವಾದಂತ ವಿಷಯ. ಈ ರಾಜ್ಯದ ಮಂತ್ರಿಗಳು ನೋಡ್ರಿ, ಪ್ರಿಯಾಂಕಾ ಖರ್ಗೆ ಅವರು, ಈ ಕೃಷ್ಣ ಬೈರೇಗೌಡರು, ಇವ್ರಿಗೆಲ್ಲ ಏನಾಗ್ಯದ ಗೊತ್ತಿಲ್ಲ. ರಾಮಲಿಂಗ ರೆಡ್ಡಿ ಅವರು ನೋಡ್ರಿ, ನಿಮ್ಮ ಕೇಂದ್ರದೊಳಗ ಲೋಕಸಭೆ ಒಳಗ ನಿಮ್ಮ ನಾಯಕರು ಅದಾರ, ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅದಾರ, ಅವರು ಕೇಂದ್ರ ಸರ್ಕಾರ ಜೊತೆಗೆ ಪರಸ್ಪರ ಚರ್ಚೆಗಳಲ್ಲಿದ್ದಾರೆ. ನೀವು ಬೀದಿಯಲ್ಲಿ ನಿಂತ್ಕೊಂಡ್ಬಿಟ್ಟು ಯುದ್ಧದ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಮಾಡುವ ಮೂಲಕ ರಾಜಕಾರಣಕ್ಕೆ ಅದನ್ನು ಎಳೆಯುವಂತ ಪ್ರಯತ್ನ ಏನ್ ಮಾಡ್ತಿದ್ರಿ, ಇದು ಅಕ್ಷಮ್ಯ ಅನ್ನುವಂತ ಮಾತನ್ನು ಬಹಳ ಸ್ಪಷ್ಟ ಹೇಳ್ತೇನೆ. ಯುದ್ಧದ ಕುರಿತು, ರಾಷ್ಟ್ರೀಯ ಭದ್ರತೆ ಕುರಿತು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಳ್ಬೇಕಾಗಿರುವ ನಿಲುವನ್ನು ಕುರಿತು ಅದೇನ್ ಬಾಡಿ ಲ್ಯಾಂಗ್ವೇಜ್ ಆ ಪ್ರಿಯಾಂಕಾ ಖರ್ಗೆ ಅವರು ಮಾತಾಡೋದು ಮಾಡ್ಬೇಕಾದ್ರೆ ಅವ್ರ ಬಾಡಿ ಲ್ಯಾಂಗ್ವೇಜ್, ಬಳಸೋ ಶಬ್ದ ಸರ್ ಸಮಾಜ ಗಮನಿಸ್ಲಕತ್ತದ. ನೀವು ಯಾರ ಬಗ್ಗೆ ಮಾತಾಡಕತ್ತೀರಿ, ಏನ್ ಮಾತಾಡಕತ್ತೀರಿ, ನಿಮ್ಮ ಸ್ತರ ಏನು, ಯಾವ ಸ್ತರದ ವಿಷಯ ಮಾತಾಡಕತ್ತೀರಿ. ಸ್ವತಃ ನಿಮ್ ತಂದೆ ರಾಷ್ಟ್ರೀಯ ಅಧ್ಯಕ್ಷರಾದ ಕಾಂಗ್ರೆಸ್ ಇಂದು, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರದಾರ. ಇವತ್ತು ರಾಹುಲ್ ಗಾಂಧಿ ಅವರು ಲೋಕಸಭೆ ವಿರೋಧ ಪಕ್ಷದ ನಾಯಕರದಾರ. ಯಾಕೆ ಅವ್ರು ಕೇಳಕ್ಕಾಗೋದಿಲ್ಲ? ನೀವೊಬ್ರು ರಾಜ್ಯದ ಒಂದು ರಾಜ್ಯ ಸರ್ಕಾರದ ಮಂತ್ರಿಯಾಗಿ ಪ್ರಧಾನಮಂತ್ರಿ ಟ್ರಂಪ್ ಅಂತಾರಾಷ್ಟ್ರೀಯ ಇದರ ಬಗ್ಗೆ ಎಷ್ಟು ಸಡಿಲ ನಾಲಿಗೆಯಿಂದ ಮಾತಾಡೋದು, ಎಷ್ಟು ಸಡಿಲ ನಾಲಿಗೆಯಿಂದ ಅದನ್ನು ಕೇಳೋದು, ಇದು ಕಾಂಗ್ರೆಸ್ ಒಂದು ನಿಲುವು ತೊಳಬೇಕಾದ ಕಾಲಖಂಡ ಅಂತ ಭಾವಿಸ್ತೀನಿ ಸರ್. ಸರ್ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಏನ್ ಟ್ವೀಟ್ ಮಾಡಿದ್ರು, ಯುದ್ಧ ಬೇಡ ಅಂತ ಟ್ವೀಟ್ ಮಾಡೋದು. ಅದಕ್ಕೆ ಉಪಮುಖ್ಯಮಂತ್ರಿ ರಿಯಾಕ್ಷನ್ ಕೇಳಿದ್ರೆ ಅವ್ರ ಯುದ್ಧ ಬೇಡ ಅನ್ನೋದ್ರ ಬಗ್ಗೆ ನಾ ರಿಯಾಕ್ಟ್ ಮಾಡಲ್ಲ ಅಂತ ಹೇಳ್ತಾರೆ. ಇಲ್ಲಿ ಬೇರೆ ಸಚಿವರಿಗೆ ಕೇಳಿದ್ರೆ ಯುದ್ಧ ಬೇಕು ಅಂತ ಹೇಳಿ ಹೇಳಿಕೆ ಕೊಡ್ತಾರೆ. ಏನ್ ಕಾಂಗ್ರೆಸ್ನೊಳಗೆ ಒಂದು ಏನಾರ ಒಂದು ಈ ದೇಶ ಯುದ್ಧ ಎದುರಿಸಕತ್ತದ ಒಂದು ಸೂತ್ರ ಅದ ನಿಮ್ಮಲ್ಲಿ ಏನಾರ? ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ಯುದ್ಧ ಬೇಡ ಅಂತೇಳಿ. ಅವ್ರು ಸೋಷಿಯಲ್ ಮೀಡಿಯಾದವ್ರು ಏನ್ ಮಾಡಿದ್ರು ಸರ್, ಕಾಂಗ್ರೆಸ್ಸಿನ ಸೋಷಿಯಲ್ ಮೀಡಿಯಾದವರು ಶಾಂತಿ ಬೇಕು ಅಂತ ಟ್ವೀಟ್ ಮಾಡ್ತಾರೆ. ಯುದ್ಧ ಆರಂಭ ಆದಾಗ ಯುದ್ಧ ಬಹಳ ಪೀಕಿಗೆ ಹೋಗಿ ಇದ್ರ ಎಲ್ಲಿ ಕ್ರೆಡಿಟ್ ಸಿಕ್ತು ಅಂತೇಳಿ ಇಂದಿರಾ ಗಾಂಧಿ ಅವ್ರನ್ನ ಹೇಳೋದು ಕರ್ಕೊಂಡ್ಬರುವಂತ ಪ್ರಯತ್ನ ಮಾಡ್ತೀರಿ ನೀವು. ಬಾಂಗ್ಲಾದೇಶದ ಯುದ್ಧವನ್ನ, ಬಾಂಗ್ಲಾ ವಿಭಜನೆ, ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ವಿಭಜನೆಯ ವಿಷಯನ್ನ ಈ ಯುದ್ಧದ ಟೈಮಲ್ಲಿ ನೀವು ಚರ್ಚೆ ಮಾಡಿಸ್ಬಯಸ್ತೀರಿ. ಏನ್ ಉದ್ದೇಶ ನಿಮ್ದು? ಈ ದೇಶ ಯುದ್ಧ ಎದುರಿಸ್ತಿರ್ಬೇಕಾದ್ರೆ ದೇಶದ ಒಳಗಡೆ ಈ ರೀತಿಯ ಚರ್ಚೆ ಮಾಡುವಂತದ್ದು ಅಪಸ್ವರ ಎತ್ತುವಂತ ಉದ್ದೇಶ ಏನು ಸರ್? ನಮ್ಮ ಸಂಸದರು ಅದಾರ, ಅವ್ರು ಹೇಳ್ತಾರೆ ಈ ವಿಷಯದೊಳಗೆ ಲೋಕಸಭೆ ಕರಿಬೇಕಾ ಸರ್? ಅದನ್ನ ಯಾರು ಆಗ್ರಹ ಮಾಡಬೇಕು, ಎಲ್ಲಿ ಆಗ್ರಹ ಮಾಡಬೇಕು, ಅವ್ರು ಮಾಡ್ಬೇಕಲ್ಲ. ಏನ್ ಕಾಂಗ್ರೆಸ್ ಏನ್ ಮಾಡೋದು ಅರ್ಥ ಆಗ್ತಿಲ್ಲ. ನಿನ್ನೆ ಅದೇ ಸೋಷಿಯಲ್ ಮೀಡಿಯಾದವರು ಒಂದು ಟ್ವೀಟ್ ಮಾಡ್ತಾರೆ, ಕಾಶ್ಮೀರ ಪಾಕಿಸ್ತಾನ ಭಾಗ ಮಾಡ್ಯಾರ ಇಲ್ಲ ಹೇಳ್ರಿ ನೀವಲ್ರು ಸರ್. ಕಾಂಗ್ರೆಸ್ ಒಂದ್ ರೀತಿ ಹತಾಶೆಯಿಂದ ಸಮಚಿತ್ತತೆಯನ್ನು ಕಳ್ಕೊಂಡದ, ಮಾನಸಿಕ ಸ್ಥೀಮಿತವನ್ನ ಕಳ್ಕೊಳ್ತಾ ಇದೆ. ಯುದ್ಧದ ಸಂದರ್ಭದೊಳಗ ಬಿಜಾಪುರ ಬೀದಿಯೊಳಗೆ ನಿಂತ್ಕೊಂಡು ಮಾಧ್ಯಮದವ್ರನ್ನ ಉದ್ದೇಶಿಸಿ ನಮ್ಮ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಏನ್ ಪ್ರಶ್ನೆ ಕೇಳಾರಲ್ಲ, ಸ್ವಾಮಿ ದಯವಿಟ್ಟು ಕೇಳ್ರಿ, ನೀವು ಪ್ರಶ್ನೆ ಬೇಡ ಅನ್ನೋದಿಲ್ಲ. ಅದು ಎಲ್ಲಿ ಕೇಳಬೇಕು? ಯಾಕೆ ನಿಮ್ಮ ನಾಯಕರಾಗಿರುವಂತ ಖರ್ಗೆ ಅವರು, ನಿಮ್ಮ ನಾಯಕರಾಗಿರೋ ರಾಷ್ಟ್ರ ಮಟ್ಟದೊಳಗೆ ಯಾರು ಸರ್ ನಾಯಕರು? ಈ ವಿಷಯ ಕೇಳಬೇಕಾದ ಅರ್ಹತೆ ಯಾರಿಗೆ ಅಂತ ಹೇಳ್ರಿ? ಯಾರು ಕೇಳಬೇಕು? ರಾಹುಲ್ ಗಾಂಧಿ ಅವರು
MP ಸಾಹೇಬ್ರು ಭಾಳ ಚಂದ ಹೇಳಿದ್ರು ಸರ್. ನಾವು ಏನೇ ಇದನ್ನ ಅವರೇ ಹೇಳಿಕೊಟ್ರು. ಹಂಗಾದ್ರೆ ನೀವು ಒಂದು ಅನೌನ್ಸ್ ಮಾಡಿಬಿಡ್ರಿ, ನೀವು ಪ್ರಿಯಾಂಕಾ ಖರ್ಗೆ, ಕೃಷ್ಣ ಬೈರೇಗೌಡ, ರಾಮಲಿಂಗ ರೆಡ್ಡಿ. ನಮಗ ರಾಹುಲ್ ಗಾಂಧಿ ಅವ್ರ ಮೇಲೆ ವಿಶ್ವಾಸ ಉಳಿದಿಲ್ಲ. ನಮಗ ಖರ್ಗೆ ಅವರ ವಿರೋಧ ಪಕ್ಷದ ನಾಯಕರಾಗಿ ಕೇಂದ್ರದೊಳಗ ಏನು ನಿಭಾಯಿಸ್ಲಕತ್ತಾರಲ್ಲ ಅವ್ರ ಬಗ್ಗೆ ಅಸಮಾಧಾನ ಅದ. ಅದಕ್ಕೆ ಅವ್ರಿಬ್ರು ಅದನ್ನ ನಿಭಾಯಿಸಲು ವಿಫಲರಾಗಿದ್ದಕ್ಕೆ ನಾವೇ ನೇರವಾಗಿ ಬೀದಿಯೊಳಗೆ ನಿಂತು ಕೇಳಕತ್ತೀವಿ ಅಂತ ಹೇಳಿಬಿಡ್ರಿ. ನೋಡು ಅದನ್ನ ಹೇಳ್ಬಿಡ್ರಿ. ಒಮ್ಮೆ ನಮ್ಮ ರಾಹುಲ್ ಗಾಂಧಿ ಕಡೆ ಈಗೋಲ್ತಿದ್ದು ಯಾರಿಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡಕ್ ನಮಗೆ ಈಗೋಲ್ತು. ಅದಕ್ಕೆ ನಾವೇ ಮಾಡ್ತೇವೆ ಅಂತ ಹೇಳ್ಬಿಡ್ರಿ ಸರ್. ಸಾಕಷ್ಟು ಚರ್ಚೆ ವಿಷಯಗಳದಾವ್, ನಾವು ಯಾವುದನ್ನು ಅಲಗಳೆಯಲ್ಲ. ನಿಮ್ಮ ಆತಂಕಗಳು ಅರ್ಥ ಮಾಡ್ಕೊಳ್ತೇವೆ. ಎಲ್ಲಿ ಈ ಹೋರಾಟದೊಳಗ ಇದನ್ನ ದಿಗ್ವಿಜಯ ಸಾಧಿಸ್ಬಿಟ್ರೆ ಮೋದಿ ಅವರಿಗೆ ಬಹಳ ಪ್ರಚಂಡ ನಾಯಕರಾಗಿ ಹೊರಹೊಮ್ತಾರ ಅನ್ನೋ ರೀತಿಯೊಳಗೆ ನೀವು ಹತಾಶರಾಗಿ ಏನ್ ಮಾತಾಡಕತ್ತಿರಲ್ಲ ಜನಕ್ಕೆ ಅರ್ಥ ಆಗ್ತದೆ. ನೀವು ಪ್ರತಿಯೊಂದು ಸಂಗತಿ ಒಳಗ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ಯುದ್ಧ ನಡೆದದ ಈ ಸಂದರ್ಭದೊಳಗ ರಾಜಕಾರಣ ಮಾಡಬೇಡ್ರಿ ಕಾಂಗ್ರೆಸ್ನವರು. ಇಡೀ ದೇಶ ಅಖಂಡದನ್ನು ತೋರಿಸುವ ಅಗತ್ಯದ ಸರ್. ಪಾಕಿಸ್ತಾನದ ಮಾಧ್ಯಮದೊಳಗ 2 ದೊಡ್ಡ ಸುದ್ದಿ ಅದು ನಮ್ಮ ದೇಶ ವಿರೋಧಿ ಸುದ್ದಿ. ಯಾವ್ದು ಹೇಳ್ರಿ? ಒಂದು ಸಿದ್ದರಾಮಯ್ಯನವರು ಶಾಂತಿ ಬೇಕು ಅನ್ನೋ ಮಾಡಿರೋ ಟ್ವೀಟ್. ಭಾರತ ದೇಶದ ಉರ್ದುದೊಳಗೆ ಏನ್ ಹೇಳ್ತಾರೆ, ವಜೀರ್ ಆಜಮ್ ಅಂತೇನೋ ಅವರು ಒಂದು ಟ್ವೀಟ್ ಮಾಡ್ಯಾರ, ಶಾಂತಿ ಬೇಕು, ಯುದ್ಧಕ್ಕೆ ಅಪಸ್ವರದ ಅಂತ ಚರ್ಚೆ ಆಯ್ತು ಪಾಕಿಸ್ತಾನ ಮೀಡಿಯಾದವರು. ಎರಡನೇದು ಚರ್ಚೆ ಆಗಿದ್ದು ಯಾವ್ದು ಹೇಳ್ರಿ? ಒಬ್ಬ ಉತ್ತರ ಪ್ರದೇಶದ ಕಾಂಗ್ರೆಸ್ ನಾಯಕ ಸುಖೋಯಿ ವಿಮಾನಿಗೆ ಲಿಂಬೆ ಹಣ್ಣು ಕಟ್ತಾನೆ. ಏನ್ರಿ ಇವ್ರು ಬದ್ಧಿಕವಾಗಿ ದಿವಾಳಿ ಅಂತಾರೋ ಏನ್ ಕತೆ ಇವ್ರದ್ದು ಸರ್? ಇವ್ರಿಗೆ ಯಾರು ಹೇಳೋರು ಕೇಳೋರು ಇಲ್ಲ. ದೇಶ ಯುದ್ಧ ಎದುರಿಸಕತ್ತದ, ಜನ ಗುಂಡು ಬಾಂಬು ಇದನ್ನ ಎದುರಿಸಕತ್ತಾರ. ನಮ್ಮ ಎಲ್ಲರಿಗೂ ಏನ್ ಹತ್ತದ ಉತ್ತರ ಕರ್ನಾಟಕದಾಗ ಗಾದಿ ಮಾತು ನಾವು ಮಾಧ್ಯಮದಾಗ ಹೇಳಬಾರ್ದು. ಅದು ಯಾರಿಗೋ ಒಂದು ಚಿಂತೆ ಆದ್ರೆ ಯಾರಿಗೋ ಒಂದು ಚಿಂತೆ ನಂಗೆ ಹೇಳೋದು ಕಾಂಗ್ರೆಸ್ಸಿಗೆ. ಅನಗತ್ಯವಾಗಿ ಈ ಸಂಗತಿಯಿಂದ ಹೊರಬರಲಿ, ಉತ್ತರ ಕೊಡುವಲ್ಲಿ ಖಂಡಿತ ನಾ ವಿಶ್ವಾಸದಿಂದ ಹೇಳ್ತೀನಿ. ಯುದ್ಧದ ಕುರಿತು ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರು ಸರ್ ನಾ ಇದನ್ನ ಬೇಕಾದ್ರೆ ಕೊಡ್ತೀನಿ. ನಮ್ಮ ಹತ್ರ ದಾಖಲೆಗಳದಾವ, ಸಾಕಷ್ಟು ಪಾಯಿಂಟ್ಸ್ ಅದಾವ. ಐ ಡೋಂಟ್ ವಾಂಟ್ ಡಿಸ್ಕಷನ್. ನಾವು ಬೀದಿಯೊಳಗೆ ಕೂತ್ ಮಾಡೋದಲ್ಲ, ಜವಾಬ್ದಾರಿಯುತವಾಗಿ ಸರ್ ಸರ್ವಪಕ್ಷಗಳ ಸಭೆ ಕರಿಬಹುದು. ಈಗ ನಮ್ಮ ಸಂಸದರ ಲೋಕಸಭೆ ಒಳಗೆ ನೀವು ಪ್ರಶ್ನೆ ಹೇಳ್ತಾರೆ, ನಮ್ಮ ಸಂಸದರೇ ಉತ್ತರ ಕೊಡ್ತಾರೆ, ನಮ್ಮ ಪ್ರಧಾನಮಂತ್ರಿಗಳು ಉತ್ತರ ಕೊಡ್ತಾರೆ, ನಮ್ಮ ಮಂತ್ರಿಗಳು ಉತ್ತರ ಕೊಡ್ತಾರೆ, ರಕ್ಷಣಾ ಸಚಿವರು ಉತ್ತರ ಕೊಡ್ತಾರೆ. ಸರ್ ಅನಗತ್ಯವಾಗಿ ಜನರ ಮಧ್ಯದೊಳಗೆ ಚೀಪ್ ಗಿಮಿಕ್, ಚೀಪ್ ಪೊಲಿಟಿಕ್ಸ್ ಮಾಡುವ ಕಾಲಖಂಡ ಅಲ್ಲ ಇದು. ನಾಕತ್ತಿಲ್ಲ ತಿಳ್ಕೊಬೇಡ್ರಿ. ನಿನ್ನೆ ಯಾವ್ಯಾವ ಪ್ರಶ್ನೆ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಬಿಜಾಪುರದೊಳಗೆ ಹಾಕ್ಯಾರ ನಿಮ್ ಮುಖಾಂತರ, ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವ ಸಾಮರ್ಥ್ಯ ನಮ್ಮಗಳಿಗಿದೆ. ನಮಗಂದ್ರೆ ನಮಗಲ್ಲ, ನಮ್ಮ ನಾಯಕತ್ವಕ್ಕಿದೆ. ಇಡೀ ಜಗತ್ ಮೆಚ್ಚಿರುವಂತ ನರೇಂದ್ರ ಮೋದಿ ಅವ್ರಿಗೆ, ಜಗತ್ತಿನ ಎಲ್ಲಾ ನಾಯಕರಿಗೆ ಗೊತ್ತದ ನರೇಂದ್ರ ಮೋದಿ ಅವರು ಏನು ಅಂತೇಳಿ. ಈ ಹಿನ್ನೆಲೆಯೊಳಗ ಇಲ್ಲಿ ಮೀಡಿಯಾದವ್ರು ಇದ್ರಿಗೆ ನಿಂತು ಪ್ರಶ್ನೆ ಕೇಳಿ ಹೀರೋಗಿರಿ ಮೆರೆಯೋದನ್ನ ನಿಲ್ಲಿಸ್ರಿ. ಯುದ್ಧದ ಸಮಯದೊಳಗ ನಾವೆಲ್ಲ ಹೆಂಗ್ ಅಖಂಡವಾಗಿರ್ಬೇಕು ಹಂಗ ಇರೋಣ ಅನ್ನುವಂತ ಮಾತನ್ನ ತಮ್ಮೆಲ್ಲರ ಮುಖಾಂತರ ಹೇಳ್ತೇನೆ. ಸಾಕಿನ್ನು ಈ ಮಕ್ಕಳಾಟ, ಗಂಭೀರವಾಗಿರಿ ಅನ್ನುವಂತ ಎಚ್ಚರಿಕೆಯನ್ನು ನಿಮ್ಮ ಮೂಲಕ ಕೊಡ್ತೇನೆ. ಅಲ್ಲರಿ, ವಿರೋಧ ಪಕ್ಷದ ನಾಯಕರದರ ದೇಶದಾಗ, ಕಾಂಗ್ರೆಸ್ ಅಧ್ಯಕ್ಷರದರ, ಅವ್ರು ಕೇಳಿ ಪಾರ್ಲಿಮೆಂಟ್ ನಡೆಸ್ರಿ ಅಂತ ಹೇಳಿ ಕೇಳಿ, ಮತ್ತೊಂದು ಕೇಳಿ, ಅದನ್ನೆಲ್ಲದಕ್ಕೂ ಕೂಡ ಕೆಲಸ ಇಲ್ಲ. ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಬೇಕಾಗ ರಾಜ್ಯದಾಗ ಅದು ಮಾಡೋದು ಬಿಟ್ಟು ಏನೇನೋ ಮಾಡ್ಲಿಕ್ಕೆ ಹೊಂಟಾರಲ್ರಿ ಇವರು ಮಂತ್ರಿಗಳು. ಒಬ್ಬ ಈಗ ಅವ ಹೇಳ ಪ್ರಿಯಾಂಕಾ ಖರ್ಗೆ ಅವರು ಒಂದು ಹೇಳಿದ್ರು, ಆಮೇಲೆ ಈ ಯಾರು ನಮ್ಮ ಕೃಷ್ಣ ಬೈರೇಗೌಡರು ಅಂತ ಹೇಳಿದ್ರು, ರಾಮಲಿಂಗ ರೆಡ್ಡಿ ಅವರು ಒಂದು. ಇದು ಏನ್ರಿ ಇದು ಹುಡುಗಟ್ಟಿಗೆ ಅಂತ ತಿಳ್ಕೊಂಡಾರ ಏನು? ಇವರು ಅರ್ಥ ಆಗಲಾಗ್ಯದ ಏನು? ರೋಡ್ ಬೀದಿಗೆ ಹೋಗೋರೆಲ್ಲ ಮಂತ್ರಿಗಳು ಇದನ್ನೇ ಹೇಳದ ನೋಡ್ರಿ. ಒಟ್ಟಾರೆ ನಿಮಗೆ ಹೇಳೋದು ಅಂದ್ರೆ ಸಂಪೂರ್ಣ ಇವರಿಗೆ ಹೆದರಿಕೆ ಅದ. ಹೆದರಿಕೆ ನರೇಂದ್ರ ಮೋದಿ ಅವರ ಬಗ್ಗೆ ಭಾಳ ಹೆದರಿಕೆ ಅದ. ಏನಾದರೂ ಮಾಡಿ ನರೇಂದ್ರ ಮೋದಿ ಅವ್ರನ್ನ ಒಂದು ಸ್ವಲ್ಪ ಕೆಳಗಿಳಿಸೋಣ ಅಥವಾ ಅವ್ರಿಗೆ ಅವಮಾನ ಮಾಡೋಣ ಅಂತಕ್ಕಂಥ ಕೆಟ್ಟ ಉದ್ದೇಶದಿಂದ ಇವೆಲ್ಲವನ್ನೂ ಮಾಡ್ತಾರ ಅಂಥೇಳಿ ನಮಗೆ ಅನಿಸ್ಲಕತ್ತ. ಅದಕ್ಕೆ ನೋಡ್ರಿ, ಇವರು ಇದೆಲ್ಲ ಮಾಡೋದು ಅಷ್ಟೊಂದು ಸರಿ ಅಲ್ಲ, ಇದು ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೌದು ನಿಮ್ಗೆ ಕೇಳುವ ಅಧಿಕಾರ ಅದ, ಕೇಳ್ರಿ. ಯಾರು ಕೇಳಬೇಕು ಅವರು? ಹೌದು ಪಾರ್ಲಿಮೆಂಟ್ ಕರಿಬೇಕು, ನಾವು ಇರ್ತೇವೆ, ಹೇಳ್ರಿ. ಅಲ್ಲಿ ನಿಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿ, ಇಲ್ಲ ಅಂತಂದ್ರೆ ನಿಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿ. ಅದು ಹೋಗ್ಬಿಟ್ಟು ಇಲ್ಲೆಲ್ಲ ಅಲ್ಲಿ ರೋಡ್ನಾಗ ಅಡ್ಡಾಡೋರು, ಬಿಜಾಪುರ ಸಂಧ್ಯಾಗ ಅಡ್ಡಾಡೋರು ಕೇಳೋದು ಇದು ಉಚಿತೇನು? ದಯವಿಟ್ಟು ನೀವೇ ಹೇಳ್ರಿ ಅಂತಕ್ಕಂಥ ಪ್ರಶ್ನೆಯನ್ನು ಈ ಸಂದರ್ಭದಲ್ಲಿ ಹೇಳಿ. ರಾಜ್ಯದಲ್ಲಂತೂ ನೀವು ನೋಡಿದ್ದೀವಿ ಎಂತೆಂಥ ಪರಿಸ್ಥಿತಿ. ಆದರೆ ಒಂದು ಮಾತು ಇವತ್ತು ನಾ ಹೇಳಲಿಕ್ಕೆ ಬಯಸ್ತೀನಿ, ಎಲ್ಲಾನು ಇಡೀ ಎಲ್ಲ ಇಲಾಖೆಯಲ್ಲಿ ಕೇಂದ್ರ ಸರ್ಕಾರದ ಬರ್ತಕ್ಕಂಥ ಹಣ ಅದು ಎಲ್ಲನೂ ಬಂದದ. ಅದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. 2-3 ವರ್ಷ ಆಯಿತು, 2 ವರ್ಷ ಆಯಿತು. ರಾಜ್ಯ ಸರ್ಕಾರದ ಪಾಲಿಗೆ ಏನು ಬರ್ತದ ಇವತ್ತಿಗೂ ಕೂಡ ಡಿಸ್ಟ್ರಿಬ್ಯೂಷನ್ ಮಾಡ್ಲಿಕ್ಕಾಗಿಲ್ಲ. ಅವರೆಲ್ಲ ಅಳ್ತಾರ, ಇಂಥದ್ದು ಮಾಡ್ರಿ, ಒಳ್ಳೆ ಕೆಲಸ ನಿಮ್ಗೆ ಬ್ಯಾಡ ಅಂದಾರ ಹೇಳ್ರಿ ನೋಡೋಣ. ಅಲ್ಲಿ ಹೋಗೋಗಿ ಸುಮ್ಮನೆ
ಅದು ಯುದ್ಧ ಚೆನ್ನಾಗಿ ನಡೆದದ, ಮೋದಿಯವ್ರಿಗೆ ಮಕ್ಕಕ್ಕೆ ಒಂದಿಟ್ಟು ಮಸಿ ಬಳೆಯನ್ನು ಮಾಡಿದ್ರೆ ಅದು ಯಾವ ಕಾರಣಕ್ಕೂ ಅದು ನೀಗದು ಅಂತಕ್ಕಂಥ ಮಾತನ್ನು ನಮ್ಮ ಕಾಂಗ್ರೆಸ್ ನಾಯಕರಿಗೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನೀವು ಮಾಡೋ ಕೆಲಸ ಮಾಡಿ. ಒಂದು ಉದಾಹರಣೆಗೆ ಹೇಳೋದಾದ್ರೆ, ಈಗ ನೋಡಿ ಕೇಂದ್ರ ಸರ್ಕಾರ ನಿರ್ಣಯ ಮಾಡ್ತು ಪ್ರತಿಯೊಂದು ಹಳ್ಳಿ ಮನೆಗೆ ನೀರು ಕೊಡಬೇಕು ಅಂತ ಹೇಳಿ ದೇಶದಾಗ ನಿರ್ಣಯ ಮಾಡ್ತು. ಅದರ ಪ್ರಕಾರ ಕೇಂದ್ರ ಸರ್ಕಾರದ ಹಣ ರಾಜ್ಯ ಸರ್ಕಾರಕ್ಕೆ ಬಂತು. ಆದರೆ ರಾಜ್ಯ ಸರ್ಕಾರ ಹಣವನ್ನು ಕೊಟ್ಟಿರಿ, ಕೇಂದ್ರ ಸರ್ಕಾರ ಹಣ ಕೊಟ್ಟಿರಿ, ರಾಜ್ಯ ಸರ್ಕಾರದ ಹಣ ಕಾಂಟ್ರಾಕ್ಟ್ರಿಗೆ ಕೊಡ್ತಾ ಇಲ್ಲ. ನಮಗೆ ಕೇಳ್ತಾರೆ, ನೋಡಪ್ಪ ನಮ್ಮ ಪಾಲಿಂದ ನಾವು ಕೊಟ್ಟಿದ್ದೇವಪ್ಪ, ರಾಜ್ಯ ಸರ್ಕಾರಕ್ಕೆ ಕೇಳಿ ರಾಜ್ಯ ಸರ್ಕಾರ ಹಣ ಕೊಟ್ಟಿಲ್ಲ ಅಂತಕ್ಕಂಥ ಮಾತು ನಾವು ಹೇಳ್ತೇವೆ. ಇದನ್ನೆಲ್ಲ ಮಾಡೋದು ಬಿಟ್ಟು ಹೋಗ್ಬಿಟ್ಟು ಆ ಮೋದಿಯವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಹೇಳೋದು ಇದು ಉಚಿತ ಅಲ್ಲ ಅನ್ನತಕ್ಕಂಥ ಮಾತನ್ನು ನಾನು ಕೂಡ ಖಂಡಿಸ್ತೀನಿ. ಇದು ಈ ರೀತಿ ಮಾಡೋದಲ್ಲ. ನೀವು ಮಾಡೋದಿದ್ರೆ ಸರಿಯಾದ ಜಾಗದಾಗ ಮಾಡು, ಪಾರ್ಲಿಮೆಂಟ್ನಾಗ ಕೇಳಿ, ಉತ್ತರ ಯಾರು ಹೇಳಬೇಕು ಅದನ್ನು ಹೇಳ್ತಾರೆ. ಅದನ್ನು ಬಿಟ್ಟು ರೋಡ್ನಾಗ ಸಂಧ್ಯಾಗ ಐದು ಈ ಮಂತ್ರಿಗಳೆಲ್ಲ ಟೂರ್ ಏನೇನೋ ಒಂದು ಅಭಿವೃದ್ಧಿ ಕೆಲಸ ಇಲ್ಲ, ಮಣ್ಣಿಲ್ಲ, ಒಂದು ಕಲ್ಲು ಹಾಕೋದಿಲ್ಲ, ಏನೂ ಇಲ್ಲ. ಹೋಗಿಬಿಟ್ಟು ಈಗ ಯುದ್ಧ ನಡೆದದ ಅನ್ನತಕ್ಕಂಥ ಕಾರಣಕ್ಕಾಗಿ ಈ ಮೋದಿಯವ್ರ ಮೇಲೆ ಏನಾದ್ರು ಗುಬೆ ಕುಂದಿರಿಸೋಂಥ ಪ್ರಯತ್ನ ಮಾಡಿದ್ರೆ ಅದು ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅರ್ಥ ಮಾಡ್ಕೊಂಡು ಹೇಳ್ರಿ, ವ್ಯತ್ಯಾಸ ಅದು ಭಾಳ ಇದರ ಹುದ್ದೆ ಅರ್ಥ ಮಾಡ್ಕೊಂಡು ನಾವೇನು ಹೇಳ್ತೇವೆ, ಇದನ್ನ ಈ ರೀತಿ ಬಹಿರಂಗವಾಗಿ ಚರ್ಚೆ ಮಾಡೋ ಬದಲಿಗೆ ಸೂಕ್ತ ವೇದಿಕೆಗಳ ಮೂಲಕ ಮಾಡಿ ಅನ್ನೋಂಥದ್ದು ನಮ್ಮದಿದೆ. ಈ ಎಲ್ಲ ಚರ್ಚೆಗಳು ಆಗ್ಬೇಕು, ಎರಡು ಮಾತಿಲ್ಲ. ಸಮಯ ಎಲ್ಲಿ ಮಾಡಬೇಕು, ಯಾವ ಸ್ತರದವ್ರು ಇದನ್ನು ಚರ್ಚೆ. ಈಗ ನಾವೆಲ್ಲರೂ ಅವ್ರು ಹೇಳ್ಯಾರ ಇವ್ರು ಹೇಳ್ಯಾರ ಅವರು ಅಂತ ಹೇಳಿ ಇದನ್ನೆಲ್ಲ ಸಾರ್ವಜನಿಕವಾಗಿ ಹಿಂಗೆ ಚರ್ಚೆ ವಸ್ತು ಮಾಡಿದ್ರೆ, ಈಗ ಯುದ್ಧ ವಿರಾಮ ಸರ್, ಯುದ್ಧ ವಿರಾಮ ಅನ್ನೋದ್ರ ಬಗ್ಗೆ ಡೆಫಿನಿಷನ್ ಏನು ಸರ್? ಪ್ರಧಾನಮಂತ್ರಿ ಹೊರಗಡೆ ಬಂದು ಇದು ಯುದ್ಧ ಮುಕ್ತಾಯ ಅಲ್ಲ, ವಿರಾಮ ಕಾಮ ಅಂತ ಹೇಳಿದ ಮ್ಯಾಲೂ ನಮಗೆ ಏನೇನು ತೋರಿಸ್ತದೆ, ನಾವೆಲ್ಲರೂ ಮಾಧ್ಯಮಗಳ ಮೂಲಕ ಮಾತಾಡಕ್ಕೆ ಶುರು ಮಾಡಿದ್ರೆ ರಾಷ್ಟ್ರೀಯ ಭದ್ರತೆ ಹೋಗಿ ಎಲ್ಲಿಗೆ ನಿಲ್ತದೆ? ನಾಳೆ ಈಗ ನೋಡ್ರಿ, ತಪ್ಪು ತಿಳ್ಕೊಬೇಡ್ರಿ, ನಾನು ಪಾಲಿಟಿಕ್ಸಿಗೆ ಒಯ್ಯಬಾರ್ದು ಅಂತ ಹೇಳೀನಿ. ನಾ ಏನೇ ಟ್ವೀಟ್ ಮಾಡಿದ್ರು ನಮ್ಮ ವಿರೋಧಿ ಶತ್ರು ರಾಷ್ಟ್ರ ಅಂತಾರಾಷ್ಟ್ರೀಯ ಸಮುದಾಯದಲ್ಲಿ ಅದನ್ನು ಬಳಸ್ಕೊಳ್ಳೋ ಸಾಧ್ಯತೆಗಳು ಅದಾವ ಇಲ್ಲೋ? ಸೂಕ್ಷ್ಮ ವಿಷಯದ ಅಂತ ಹೇಳಕತ್ತೇವಿ. ನೀವು ಕಾಂಗ್ರೆಸ್ನವ್ರು ಅಷ್ಟೇ ತಪ್ಪು ಮಾಡ್ರಿ ಅನ್ಬೇಡ್ರಿ, ತಪ್ಪು ಮಾಡಿದವ್ರು ಎಲ್ಲರಿಗೆ ಅನ್ರಿ ಅಂತ ಹೇಳೋದು ನಿಮ್ಮ ಕಳ್ಕಳಿ ನನಗೆ ಅರ್ಥ ಆಗ್ತದೆ. ಅದರ ಪ್ರಿನ್ಸಿಪಲ್ ಏನು? ಯುದ್ಧದ ಸಂದರ್ಭದಲ್ಲಿ ಈಗ ಸಾರ್ವಜನಿಕ ಚರ್ಚೆ ಬೇಡ. ನಮ್ಮ MP ಸಾಹೇಬ್ರು ಹೇಳೋದಂಗ ಲೋಕಸಭೆ ಕರೀರಿ ಅಂತ ಹೇಳ್ರಿ, ಕರೆದಾಗ ಲೋಕಸಭೆ ಒಳಗೆ ಚರ್ಚೆ ಮಾಡ್ರಿ. ಈಗ ನೋಡ್ರಿ, ಪಾಕಿಸ್ತಾನ ಲೋಕಸಭೆ ನಡೆದಿದೆ ಇಲ್ಲೋ? ನಡೆದಿರೋ ಸಂದರ್ಭದೊಳಗೆ ಅಳ್ಕೋತ ಅಲ್ಲಿ MP ಮಾತಾಡಿದ್ದು ಹೊರಗೆ ಬಂದು ಇಲ್ಲೋ ಸರ್? ಆ MP ಅಳ್ಕೋತ ಮಾತಾಡಿದ್ದು ಪಾಕಿಸ್ತಾನ ಮಿಲಿಟರಿಗೆ ಸೆಟ್ಬ್ಯಾಕ್ ಆಯ್ತು, ಒಳ್ಳೇದಾಯ್ತು ಸರ್? ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ಬಹಳಷ್ಟು ಸೂಕ್ಷ್ಮ ಸಂದರ್ಭದಲ್ಲಿದ್ದೀವಿ. ಅದಕ್ಕೆ ಇಲ್ಲಿ ನಿಂತು ಪತ್ರಿಕಾಗೋಷ್ಠಿಯೊಳಗೆ ಚರ್ಚೆ ಮಾಡೋ ವಿಷಯ ಅಲ್ಲ ಮಂತ್ರಿಗಳೇ. ನೀವು ರಾಜ್ಯ ಸರ್ಕಾರದ ವಿಷಯನೂ ಅಲ್ಲ, ಇದು ದೇಶದ ವಿಷಯ, ಅಂತಾರಾಷ್ಟ್ರೀಯ ಇಶ್ಯೂಗಳು. ಈ ವಿಷಯ ಬಸವರಾಜ್ ಹೊರಟಿಗೂ ಹೇಳಬೇಕು. ಇದು ರಾಷ್ಟ್ರದ ವಿಷಯ ಅದ, ದೇಶದ ವಿಷಯ ಅದ, ನೀವು ಸ್ಟೇಟ್ ವಿಷಯ ಇಲ್ಲ. ನೀವು ಯಾಕೆ ಸರ್ ಹೇಳಬೇಕಲ್ಲ? ನಾ ಏನ್ ಹೇಳ ಒನ್ ವೇ ಮಾಡತ್ತೀರಿ ಸರ್. ನೀವು ಬಸವರಾಜ್ ಹೊರಟ್ಟಿ ಅನ್ನೋ ಹೆಸರಿನೊಂದಿಗೆ ಚರ್ಚೆ ಮಾಡ್ತಿದ್ರಿ, ಸಭಾಪತಿ ಅನ್ನೋ ಕಾರಣಕ್ಕೆ ಹೇಳಲ್ಲ ಅನ್ನೋ ಸೂಕ್ಷ್ಮತೆ ನೀವು ಅರ್ಥ ಮಾಡ್ಕೋತೀರ ಅಂತ ಭಾವಿಸ್ತೀನಿ. ಈಗ ಪ್ರಮೋದ್ ಮುತಾಲಿಕ್ ಅವರ ಆದಿಯಾಗಿ ಯಾರಾದ್ರು ನಿಮ್ಮದೇ ಕೇಂದ್ರ ಸರ್ಕಾರದ ಪಾರ್ಟ್ನರ್ HD ಕುಮಾರಸ್ವಾಮಿ ಅವರು ಕೂಡ ಇದನ್ನೇ ಹೇಳಿರೋದು. ಇದು ಯಾರೋ ಟ್ರಂಪ್ ಮಧ್ಯಸ್ಥಿಕೆ ವಹಿಸೋದು, ಕದನ ವಿರಾಮಗೊಳಿಸೋದು, ಇದು ಭಾರತ ಸಾರ್ವಭೌಮತೆಗೆ ಧಕ್ಕೆ ಅಂತ. ಹೌದು ಸರ್, ಒಂದ್ ಮಾತು ಹೇಳ್ತೀನಿ. ಇದನ್ನ ಯಾರು ಎಲ್ಲಿ ಹೇಳಬೇಕು ಹೇಳಿ ಅಂತ ಅನ್ನೋದೇ ಅದು. ನೀವು ಹೇಳಬಾರದು ಹೇಳಿರೋ ವಿಷಯದ ಬಗ್ಗೆ ಅಲ್ಲ. ಸೂಕ್ತ ವೇದಿಕೆಯಲ್ಲಿ ಸೂಕ್ತ ವ್ಯಕ್ತಿಗಳು ಸೂಕ್ತವಾಗಿ ಪ್ರಸ್ತಾಪ ಮಾಡಿ. ಟ್ರಂಪ್ ಮಧ್ಯಸ್ಥಿಕೆನ ನೀವು ಸಮರ್ಥನೆ ಮಾಡ್ಕೊತೀರಾ? ಅರೆ, ನಾ ಹಂಗಾದ್ರೆ ಇತಿಹಾಸ ಎಲ್ಲ ಹೇಳ್ಬೇಕಾಗ್ತದ್ರಿ. ಈಗಿನ ಸಂದರ್ಭ ಅಲ್ಲ. 1900 ಎರಡು ರಾಷ್ಟ್ರಗಳ ಮಧ್ಯೆ ನಡೀತಕ್ಕಂತ ಯುದ್ಧ, ಮತ್ತೆ ಎರಡು ರಾಷ್ಟ್ರಗಳ ಸಾಂಪ್ರದಾಯಿಕ ಯುದ್ಧ, ಭಯೋತ್ಪಾದನೆ ಯುದ್ಧ ನಡೀತಕ್ಕಂಥದ್ದು. ಭಾರತ ಸಾರ್ವಭೌಮ ರಾಷ್ಟ್ರ ಆಗಿರ್ತಕ್ಕಂಥದ್ದು. ಸಾರ್ವಭೌಮ ಅಂದ್ರೆ ಸರ್ವತಂತ್ರ ಸ್ವತಂತ್ರ ರಾಷ್ಟ್ರ. ಇಂಥ ರಾಷ್ಟ್ರದ ಮಧ್ಯಸ್ಥಿಕೆ ವಹಿಸಿ ನಾನು ಶಾಂತಿ ಹೇಳಿದ್ದೀನಿ, ಅದಕ್ಕೆ ಇಬ್ರು ಕೂತಿದ್ದಾರೆ ಅಂದ್ರೆ ಇದು ಅವಮಾನ ಅಲ್ಲ, ಸಾರ್ವಭೌಮತೆಗೆ ಧಕ್ಕೆ ಅಲ್ವಾ ಅಂತ ಫಸ್ಟ್ ಟ್ವೀಟ್ ಮಾಡಿದ್ದು ಟ್ರಂಪ್. ನಾ ಒಂದ್ ಮಾತು ಹೇಳ್ತೀನಿ. ಸನ್ಮಾನ್ಯ ಅರವಿಂದ್ ದೇಶಪಾಂಡೆ, ಇನ್ನೊಬ್ಬರು ಕೇರಳ, ಇದಕ್ಕೆ ಅವ್ರ ಹೇಳಿದ ಉತ್ತರ ಹೇಳಕತ್ತಿದ್ರಿ, ಕಾಂಗ್ರೆಸ್ನವ್ರು ಹೇಳಿದ ಉತ್ತರ ಹೇಳ್ತೀನಿ ಜರ ನೀವು ಸರ್ ನೆನ್ ಕೇಳ್ರಿ ಸರ್. ಅರವಿಂದ್ ದೇಶಪಾಂಡೆ ಅವ್ರಿಗೆ ನಿಮ್ಮಂಗೆ ಪ್ರಶ್ನೆ ಕೇಳೋದು, ಸೇಮ್ ಶಶಿ ತರೂರ್ ಅವ್ರಿಗೂ ಇದೇ ಪ್ರಶ್ನೆ ಕೇಳೋದು. ನೋಡ್ರಿ, ಅವ್ರು ಭಾಳ ಸ್ಪಷ್ಟ ಹೇಳ, ನಾ ಹೇಳಿದ ಸಮರ್ಥನೆ ಅಲ್ಲ. ಸಾರ್ವಜನಿಕವಾಗಿ ಕೆಲವೊಂದು ಸಂಗತಿ ತೀರಾ ಚರ್ಚೆ ಆಗೋದು ಬೇಡ ಅಂತ ನಾವು ಸೂಕ್ಷ್ಮವಾಗಿ ಹೇಳ್ತೀವಿ. ಉತ್ತರ ಬೇಕು ಅಂದ್ರೆ ಉತ್ತರ ಕೊಡ್ಲಕ್ಕದ. ಶಶಿ ತರೂರ್ ಅವ್ರು ಏನ್ ಹೇಳಿದ್ರು, ಅರವಿಂದ್ ದೇಶಪಾಂಡೆ ಏನ್ ಹೇಳಿದ್ರಂದ್ರೆ, ಭಾರತ ಪಾಕಿಸ್ತಾನ ಕೂತ್ಕೊಂಡು ಚರ್ಚೆ ಮಾಡಿ ಟ್ರಂಪ್ನ ಕುಂದ್ರಿಸ್ಕೊಂಡು ಮಾಡಿದ್ ನನಗಂತೂ ಕಂಡಿಲ್ಲಪ್ಪ. ಚೆನ್ನಾಗೇ ನಿಭಾಯಿಸ್ಯಾರ ಮ್ಯಾಲ್ನವರು. ಮತ್ತೆ ಟ್ರಂಪ್ ಹಂಗೆ ಟ್ವೀಟ್ ಮಾಡ್ಕೊಂಡಂದ್ರೆ ಅದಕ್ಕೇನು ಉತ್ತರ ಅನ್ನೋದು ಅವ್ರು ಹೇಳ್ತಾರೆ ಲೋಕಸಭೆ ಒಳಗ. ಅದಕ್ಕೇನು ತಡ ಮಾಡ್ತಾರ ಮೋದಿ ಹೇಳುವಲ್ಲಿ ಅಂತ ಅನ್ಕೋಬೇಡ್ರಿ.
ಸ್ಪಷ್ಟತೆ ಕೊಡುವಲ್ಲಿ ಮೋದಿ ಅವರಷ್ಟು ಸ್ಪಷ್ಟ ನಾಯಕತ್ವ ಸಿಗಲ್ಲ. ಇದು ನಾ ಹೇಳಿದ್ದಲ್ರಿ, ಶಶಿ ತರೂರ್ ಕಾಂಗ್ರೆಸ್ ಮ್ಯಾನ್, ಆರ್ ವಿ ದೇಶಪಾಂಡೆ ಕಾಂಗ್ರೆಸ್. ನಾ ಇದು ಪಕ್ಷಾತೀತವಾಗಿ ಹೇಳಕತ್ತೀನಿ. ಕೆಲವೊಂದು ಯುದ್ಧದ ಸಂದರ್ಭದೊಳಗೆ ಈಗ ನೀವು ಹೇಳಿದಕ್ಕೆ ಸರ್ ಮಧ್ಯಪ್ರವೇಶ ಹೇಳ್ತೀನಿ. ಪ್ರಶ್ನೆ ಇರೋದು ಟ್ರಂಪ್ ಅವರು ಹಾಕಿರೋ ಒಂದು ಸ್ಟೇಟ್ಮೆಂಟ್ ಎರಡು ಸಾರ್ವಭೌಮತ್ವ ಅಂದ್ರೆ ನಮ್ಮ ಭಾರತೀಯ ಸಾರ್ವಭೌಮ ರಾಷ್ಟ್ರಕ್ಕೆ ಮತ್ತೆ ಸಾರ್ವಭೌಮತ್ವಕ್ಕೆ ಇರೋ ಧಕ್ಕೆ ಅಂತ ನಿಮ್ಗೆ ಅನಿಸ್ತಾ ಇಲ್ಲ? ಇದ್ರ ಬಗ್ಗೆ ಯಾರ ಮಧ್ಯಪ್ರವೇಶವನ್ನು ಒಪ್ಪಲ್ಲ ಅನ್ನೋದು ರಾಷ್ಟ್ರವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ಮಾಡಿರೋದ್ರ ಬಗ್ಗೆ ಯಾಕೆ ನೀವು ನಿರ್ಲಕ್ಷ್ಯ ಮಾಡ್ತಿದ್ದೀರಿ? ಟ್ರಂಪ್ ಆ ರೀತಿ ಹೇಳೋದ್ರ ಬಗ್ಗೆ ಭಾರತ ಸರ್ಕಾರ ಪ್ರತಿರೋಧ ಹೇಳಿರೋದ್ರ ಬಗ್ಗೆ ಯಾಕೆ ಮರೆಮಾಚ್ತಿದ್ದೀರಿ? ಅವ್ರ ಟ್ವೀಟ್ ಬಗ್ಗೆ ಒಬ್ರು ಪ್ರತಿಕ್ರಿಯೆ ಅವ್ರ ಟ್ವೀಟಿಗೆ ಸಂಬಂಧಪಟ್ಟಂಗೆ ಯಾರು ಈವರೆಗೂ ಪ್ರತಿಕ್ರಿಯೆ ಸರ್ ಒಂದೇ ಒಂದು ಪ್ರತಿಕ್ರಿಯೆ ಟ್ರಂಪ್ ಟ್ವೀಟಿಗೆ ಇದ್ರೆ ಕೊಡ ಸರ್. ಪ್ರೈಮ್ ಮಿನಿಸ್ಟರ್ ರಾಷ್ಟ್ರವನ್ನು ಉದ್ದೇಶಿಸಿ ಮಾತಾಡುವಲ್ಲಿ ಯಾವುದೇ ಸ್ಟೇಟ್ಮೆಂಟ್ ಗೆ ಸಂಬಂಧಪಟ್ಟ ನಾ ಹೇಳಕತ್ತಲ್ರಿ ಸರ್. ಸರ್ ಈಗ ನಾ ಹೇಳ್ತೇನೆ, ನೀವು ಅರ್ಥ ಮಾಡ್ಕೊಳ್ರಿ. ಅವ್ರು ಹೇಳಿದ್ದು ನಮ್ದು ಭಯೋತ್ಪಾದನೆಯ ವಿರುದ್ಧದ ಹೋರಾಟವಾಗಿ ನಾವು ಮಾಡೇವಿ. ಕಾಶ್ಮೀರದ ಬಗ್ಗೆನೂ ಚರ್ಚೆ ಇಲ್ಲ. ಈಗ ಪಾರ್ಲಿಮೆಂಟ್ ಸಭೆನೇ ಕರೀತಾ ಇಲ್ಲ. ಕರೀತಾರ, ಸೂಕ್ತ ಸಮಯದೊಳಗೆ ಕರೆದು ಉತ್ತರ ಕೊಡ್ತಾರೆ. ಸರ್ ಯುದ್ಧದ ಟೈಮ್ದಾಗೆ ಚರ್ಚೆ ಮಾಡಿಸ್ಬೇಕು ಅನ್ನೋ ನಿಮ್ಮ ಭಾವನೆ ಅರ್ಥ ಮಾಡ್ಕೊಂಡ್ರ ಅವರು. ಹೊಡ್ಸ್ಕೊಂಡವ್ರ ಕರಿ ಆಗತ್ತೆ ಅದ. ಸರ್ವಪಕ್ಷ ಸಭೆ ಆಗಿದೆ, ಸರ್ವಪಕ್ಷ ಸಭೆ ಆಗಿದೆ. ವಿರೋಧ ಪಕ್ಷದ ನಾಯಕರನ್ನ ಕರೆಸ್ಕೊಂಡು ಪ್ರೈಮ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಕಚೇರಿ ಮಾತಾಡಿದ್ರೆ ಆಗಿದೆ. ಎಲ್ಲರೂ ಪಕ್ಷಾತೀತವಾಗಿ ಧರ್ಮಾತೀತ ಎಲ್ಲರೂ ಬೆಂಬಲ ಕೊಟ್ಟರು ಸರ್ ಇದಾಗಿ ಪಾಕಿಸ್ತಾನದ. ಒಪ್ಕೋತೀರಿ? ರಾಜ್ಯದ ಮಂತ್ರಿ ಏನ್ ಮುಖ್ಯಮಂತ್ರಿ ಏನ್ ಹೇಳಿದ್ರು ಒಂದ್ ಸ್ವಲ್ಪ ಹೇಳ್ರಿ. ಲಾಸ್ಟಿಗೆ ಏನ್ ಹೇಳಿದ್ರು, ಫಸ್ಟಿಗೆ ಏನ್ ಹೇಳಿದ್ರು ಅನ್ನೋದು ಹೇಳ್ರಿ. ಸರ್ ಇದು ಚರ್ಚೆ ಮಾಡ್ಲಕ್ ಬಹಳಷ್ಟು ವಿಷಯವ, ಸಂತೋಷದಿಂದ ಚರ್ಚೆ ಮಾಡೋಣ ಸರ್. ಚರ್ಚೆಗೆ ವಿಷಯ ಬಹಳ ಅದಾವ. ನಿಮ್ಮ ಪ್ರಶ್ನೆಗೆ ಖಂಡಿತ ಲೋಕಸಭೆಯಲ್ಲಿ ಉತ್ತರ ಕೊಡ್ತೇವೆ. ಈಗ ನಾವು ಮಾಧ್ಯಮಗಳ ಮೂಲಕ ಉತ್ತರ ಕೊಡಲ್ಲ, ಇದಕ್ಕೆ ಲೋಕಸಭೆಗೆ ಉತ್ತರ ಕೊಡ್ತೇವೆ. ಲೋಕಸಭೆಯಲ್ಲಿ ಉತ್ತರ ಕೊಡೋದು 100% ಕೊಡ್ತಾರೆ. ಯುದ್ಧ ವಿರಾಮ ಯಾಕೆ ಮಾಡಿ ಲೋಕಸಭೆಯಲ್ಲಿ ಮಾಡ್ಬೇಕಾಗಿತ್ತು ಸರ್. ಯುದ್ಧ ವಿರಾಮ ಅನ್ನೋದು ಒಂದು ಕಾಮ ಅಂತ ಹೇಳ್ಯಾರ ಪ್ರೈಮ್ ಮಿನಿಸ್ಟರ್. ದೇಶದ ಎದುರಿಗೆ ಬಂದ ಹೇಳ್ಯಾರ. ನನ್ನ ಪ್ರಶ್ನೆಯಲ್ಲೇ ಕಾಮ ಇದೆ ಸರ್. ದೇಶದ ಪ್ರಶ್ನೆ ಒಂದು ಪಾರ್ಲಿಮೆಂಟ್ ಸಭೆ ಮಾಡಲಿಲ್ಲ, ಆಮೇಲೆ ಯುದ್ಧ ಘೋಷಣೆ ಮಾಡ್ದಾಗ ಮಾಡಲಿಲ್ಲ, ಯುದ್ಧ ವಿರಾಮ ಮಾಡ್ದಾಗ ಮಾಡಲಿಲ್ಲ, ಒಂದು ಪ್ರೆಸ್ ಮೀಟು ಮಾಡಲಿಲ್ಲ. ನೀವು ನಾನು ಗೋಡೆ ಮಧ್ಯೆ ಕೂತ್ಕೊಂಡು ಮಾತಾಡ್ತೀನಿ. ನೀವು ಜನರ ಪ್ರಶ್ನೆಗಳಿಗೆ ಉತ್ತರ ಯಾವಾಗ ಸರ್? ನಾವ್ ಇದೆಲ್ಲ ಮಾಡುವುದರ ಸರ ಯುದ್ಧ ಮಾಡುತ್ತಿದ್ದೇವೆ. ವಿರಾಮ ಅಲ್ಲ, ಈಗ ವಿರಾಮನೇ ಘೋಷಣೆ ಮಾಡಿ. ನೀವ್ ಹೇಳ್ರಿ ಎಲ್ಲಿ ವಿರಾಮ? ನಿನ್ನೆನೋ ಸರ, ನಿನ್ನೆನೋ 3 ಮಂದಿ ಉಗ್ರಗಾಮಿಗಳಿಗೆ ಕಲಾಸ ಮಾಡ್ಯಾರ. LET ಕಲಾಸ ಆಗ್ಯದ. ಲಷ್ಕರ್ ಈ ತೋಗ ಹೋಗೋದಿಲ್ರಿ ಸರ್. ಸರ ಈಗೂ ಆಪರೇಷನ್ ಸಿಂಧೂರ್ ಹ್ಯಾಸ್ ಬೀನ್ ಕಂಟಿನ್ಯೂಡ್ ಅಂತ ಹೇಳ್ಬಿಟ್ರ ನೋಡ್ರಿ. ಯುದ್ಧ ನಾನ್ ನಿನ್ನೆ ಈ ಸಂಪರ್ಕಕ್ಕೆ ಹೋದಾಗ ಕಾಲೇಜ್ ಹುಡುಗರು ಕೇಳಿದ್ರು, ಸರ್ ಈ ಯುದ್ಧ ವಿರಾಮ ಸಿನಿಮಾ ಕಳಿಸ್ರಿ, ನಡಬರ್ಕ ಒಂದು ಇಂಟರ್ವ್ಯೂ ಎಲ್ಲ ಬರುತ್ತೆ. ವಿರಾಮ ಅಂದ್ರೆ ಏನು ಅನ್ನೋದು ಗೊತ್ತರೇ ಅಲ್ಲಿ. ದಿ ಎಂಡ್ ಅಲ್ಲ ಅಂತ ಹೇಳಿದ್ಮೇಲೂ ನೀವು ನಮಗೆ ಪ್ರೆಸ್ ಮೀಟ್ ಕರ್ರಿ ಸರ. ಇದು ಅವ್ರು ಸೋಲಕತ್ತಾರ, ಅವ್ರಿಗೆ ಅದೆಲ್ಲ ಅದ. ನಾವು ಗೆಲ್ಲೋ ಯುದ್ಧ ಮಾಡ್ತಿದೀವಿ, ನಮ್ಮ ಉದ್ದೇಶ ಸಫಲ ಆಗ್ತದೆ ಅನ್ನುವಂಥ ವಿಶ್ವಾಸ ಕೊಡುವಂತ ನೇತೃತ್ವದ 100% ಈ ಯುದ್ಧವನ್ನು ಗೆದ್ದು ಭಾರತ ತನ್ನದನ್ನು ಸಾಧಿಸಿ ಲೋಕಸಭೆಯೊಳಗೆ ನೀವೆಲ್ಲರೂ ಚಪ್ಪಾಳೆ ಹೊಡೆ ಅಂತ ಉತ್ತರ ಕೊಡ್ತಾರೆ. ಸೂಕ್ತ ಸಂದರ್ಭದಲ್ಲಿ ಪ್ರತಿ ಸಾರಿ ಪ್ರಶ್ನೆಗೆ ನೀವು ಯಾವುದೂ ಉತ್ತರ ಕೊಡ್ತಾ ಇಲ್ಲ. ನಮ್ಮ ನೀವು ಬಯಸಿದ ಉತ್ತರ ಕೊಡ್ತಾ ಇಲ್ಲ. ಬಯಸಿದ್ದಿಲ್ಲ ಸರ, ನಾವು ಯಾವುದೂ ಬಯಸುದಿಲ್ಲ. ಪ್ರಶ್ನೆ ಕೇಳ್ತೀವಿ ಸದ್ಯ. ಈಗ ಇನ್ನೊಂದು ಕೇಳ್ತೀವಿ, ನೀವು ಉತ್ತರ ಹೇಳ್ತೀನೋ ಅಂತ ಕೇಳ್ತೀವಿ. ಇಲ್ರಿ, ಇಲ್ಲಿ ಉತ್ತರ ಹೇಳ್ತೀನೋ ಅಷ್ಟೇ ಕೇಳ್ತೀವಿ ಸರ್. ಖಂಡಿತ ಉತ್ತರ ಹೇಳ್ತೀನಿ, ನೀವು ಬಯಸಿದ್ರ ಬಯಸಿಲ್ಲ. ಯಾವ ಬಯಸೋ ಹಕ್ಕು ಪತ್ರಕರ್ತೆಗೆ ಇರೋಲ್ಲ. ಇಲ್ರಿ, ಅದೇನಿರ್ತದ ನಿಮ್ಮ ತಪ್ಪ ತಿಳುವಳಿಕೆ ಈ ಭ್ರಮೆಯಿಂದ ಹೊರಬೇಕು ಪ್ರಶ್ನೆ. ಓಕೆ ಹೇಳ್ರಿ. ಈಗ ಹೇಳ್ರಿ, ಪ್ರಶ್ನೆ ಹೇಳ್ರಿ. ಉತ್ತರ ಹೇಳ್ತೀನಿ ಅಷ್ಟೇ ಕೇಳ್ತೀನಿ. ಹೇಳ್ರಿ ಉತ್ತರ ಸದ್ಯದ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಭಾರತದ ಮುಂದೆ ಏನೂ ಅಲ್ಲ, ಮಂಡಿ ಊರೇ ಕೂತದ. ಇದೇ ವಿಚಾರವಾಗಿ ಯಾಕೆ ಕೇಂದ್ರ ಸರ್ಕಾರ ಯುದ್ಧ ಮಾಡಿಕೊಂಡು ಎಲ್ಲಾ ಸಮಸ್ಯೆಗಳು ಒಂದೇ ಹೊರತಕ್ಕೆ ಯಾಕೆ ಇದು ಮಾಡುದು? ಸರ್, ನಿಮ್ ಬಹಳ ಸೂಕ್ತವಾಗಿರೋದು. ಹಲವಾರು ಪ್ರಶ್ನೆಗಳಿಗೆ ರಾಷ್ಟ್ರೀಯ ಸುರಕ್ಷತೆ, ಅಂತಾರಾಷ್ಟ್ರೀಯ ಸಂಗತಿಗಳು ಇರ್ತಾವೆ ಸರ್. ಹಿಂಗೆ ಪ್ರಶ್ನೆ ಕೇಳಿದ್ರು ಸರ್, ಇದು ಆಕ್ಷನ್ ಅಂಡ್ ರಿಯಾಕ್ಷನ್, ಯಾಕೆ ಸಾರ್ವಜನಿಕ ಚರ್ಚೆ ಬೇಡಲ್ಲ ಆಗ್ತೀವಿ? ಏನ್ರಿ ಮೋದಿ ಅವರು ಪಾಕಿಸ್ತಾನಕ್ಕೆ ಒಮ್ಮೆ ಹೊಡೆದು ತೆಗಿಬೇಕಾಯ್ತು. ಇದು ಆಫ್ ದ ರೆಕಾರ್ಡ್ ಹೇಳ್ತೀನಿ ಆ್ಯಕ್ಚುಲಿ ಸರ್. 98,000 ಜನ ಸೈನಿಕರು ಶರಣಾಗತರಾಗಿ ನಮ್ಮ ಕಸ್ಟಡಿಯಾಗಿದ್ರು. ಇಲ್ಲ 15,000 ಸ್ಕ್ವೇರ್ ಫೀಟ್
ಸ್ಕ್ವೇರ್ ಕಿಲೋಮೀಟರ್, 15,000 ಸ್ಕ್ವೇರ್ ಕಿಲೋಮೀಟರ್. ನಾವು ಒಳಗೆ ಹೋಗಿದ್ದೇವೆ ಪಾಕಿಸ್ತಾನದೊಳಗೆ ಸರ್. ಈ ಕಡೆ ಲಾಹೋರ್ ಅಲ್ಲ, ಇದು ಬಂದರು. ಅದು ಒಂದು ನಿಮಿಷ ಪ್ರಶ್ನೆ ನೋಡಿ, ನಮ್ಗೆ ಉತ್ತರ ಹೇಳಿಸ್ಕೊಡಲ್ಲ ನೀವು ಸರ್. ಲಾಹೋರ್ ಬಂದರು ನಮ್ಮ ಕಬ್ಜಾದಾಗಿತ್ತು. ಆದರೂ ಲಾಹೋರ್ ಬಂದರ ಕೈ ಬಿಟ್ಟು 15,000 ಸ್ಕ್ವೇರ್ ಫೀಟ್ ಕಬ್ಜಾ ಮಾಡ್ಕೊಂಡಿದ್ದು ಹೊಳೆ ಕೊಟ್ಟೆ. 98,000 ಜನ ಸೈನಿಕರು ಕಬ್ಜಾದಾಗಿದ್ರು. ಪಾಕ್ ಆಕ್ಯುಪೈಡ್ ಕಾಶ್ಮೀರ ತೋಳಕ್ಕಾಗಲಿಲ್ಲ ಸರ್. ನಾ ಯಾರನ್ನೂ ದೂರಿಸ್ತಿಲ್ಲ, ನಾ ಯಾರನ್ನೂ ಅವ್ರ ಹೀರೋಗಿರಿಯನ್ನ ಅಲ್ಲಗಳಿತಿಲ್ಲ, ಇದಕ್ಕೆ ಅದನ್ನು ಸಮರ್ಥನೆ ಅಂತ ಹೇಳಕತ್ತಿಲ್ಲ. ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರ ಮಟ್ಟದ ಈಗ 1947 ನಾ ಹೇಳಿದ್ರಲ್ಲ, ಅದನ್ನ ಹೇಳ್ಬೇಡ್ರಿ ಇತಿಹಾಸ ಅಂದ್ರೆ ಸರ್, ಅರ್ಥ ಮಾಡ್ಕೊಡ್ರಿ. 1947 ಅವತ್ತು ರಾಜಾ ಹರಿ ಸಿಂಗ್ ಅವತ್ತಿನ ಸಂದರ್ಭದಾಗ ನಮ್ಮ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಾಗ ಸರ್ ವಿಶ್ವಸಂಸ್ಥೆ ಮಧ್ಯಸ್ಥಿಕೆ ಒಳಗೆ ಮೀಟಿಂಗ್ ಆಗ್ಯದ. ಈಗ ನಿನ್ನೆ ಮೀಟಿಂಗ್ ಆಗಿದೆ, ಯಾರು ನಡಬಾರ್ದು ಕೇಳ್ರಿ, ಅವ್ರ ಕಡೆ ಹೇಳ್ತಾರೆ. DCMO ಲೆವೆಲ್, ನಾಟ್ ಇವನ್ ಪ್ರೈಮ್ ಮಿನಿಸ್ಟರ್ ಲೆವೆಲ್ ನಾವು ಮೀಟಿಂಗ್ ಮಾಡಿಲ್ಲ ಸರ್. ಅಂತಾರಾಷ್ಟ್ರೀಯ ಪರಿಸ್ಥಿತಿಗೆ ಅನುಗುಣವಾಗಿ ಸ್ಟ್ರಾಟಜಿ ಅಂತ ಇರ್ತದೆ ಸರ್. ಸಿಂಹ 2 ಹೆಜ್ಜೆ ಹಿಂಸೊಳಗತ್ತೀರಿ ನೀವೆಲ್ಲ. ಜರ ತಡ್ರಿ, ಬ್ಯಾಟಿ ಹೊಡೆದಿನ ಗೊತ್ತಾಗ್ತದ ನಿಮಗ. ಜರ ತಡ್ರಿ, ಅವ್ರ ಕಡೆ ಎಲ್ಲ ಹೇಳಕತ್ತ, ಜರ ಸಹನೆ ಇಟ್ಕೋರಿ. ನುಗ್ಗಿ ಹೊಡೆಯುವಾಗ ಸಿಎಂ ಮಲಗಿತ್ತಲ್ಲ ಅನ್ನೋದು ಪ್ರಶ್ನೆ ಅಷ್ಟೇ, ಹಿಂದೆ ಸರಿದಿರೋದ್ರ ಬಗ್ಗೆ ಅಲ್ಲ ಸರ್. ಕಳ್ಳ ಬೆಕ್ಕ ಅಡಿಗೆ ಮನೆ ಬಂದು ಹಾಲು ಕುಡಿತಾನ, ಮಾಲಕ್ ಕೊಟ್ಟಿದ್ದಾನ ಆಗ್ಯಾರ. ಸ್ವಲ್ಪ ಕಳ್ಳ ಬೆಕ್ಕದ ಕೆಲಸ ಮಾಡ್ರ. ಉಗ್ರಗಾಮಿಗಳು ಮೆತ್ತಗೊಳ ಬಂದು ಗುಂಡ್ ಹಾಕಿ ಹೋಗ್ಯಾರ. ಅದಕ್ಕೆ 125 ಉಗ್ರಗಾಮಿಗಳು ಹೊಡೆದೇವಿ. ನಮ್ಮ ಯಾವತ್ತಿನಿಂದ ಸರ್ ಆ ವಿಮಾನ ಅಪಹರಣ ಅದಾದ ನಂತರ ಈ ಪುಲ್ವಾಮಾ ಒಟ್ಟು ಸೇರಿಸಿ ಒಟ್ಟು ಉಗ್ರಗಾಮಿಗಳು ಒಂದೇ ಸಲ ಕಲಾಸ ಮಾಡಿ. ಇನ್ನೊಂದು ಒಂದ್ ನಿಮಿಷ. ಇವತ್ತು ಆ ಸಿಂಧೂರ್ ಆಪರೇಷನ್ ಸಿಂಧೂರ್ ಅಂತ ಏನ ಮೋದಿ ಅವ್ರ ಹೆಸರಿಟ್ರಲ್ಲ, ನಿಜವಾಗಿ ಹೆಮ್ಮೆ ಪಡ್ಬೇಕು ಭಾರತೀಯರು. ಯಾಕ 26 ಹಿಂದೂಗಳು ಏನ್ ನರ್ಮೇದಾಯ್ತು, ಅವಾಗ ಅದನ್ನ ಆ ಹೆಣ್ಮಕ್ಳು ಏನು ಗಂಡನ ಕಳ್ಕೊಂಡು ಇನ್ನ ಹಣಿಗಳನ್ನ ಕುಂಕುಮ ಬಳಸ್ಕೊಂಡ್ರು. ಅದು ಹೆಸರು ಎಂತ ಹೆಸರಿಟ್ರು ಅಂದ್ರೆ ಆಪರೇಷನ್ ಸಿಂಧೂರ್. ಇವತ್ತು ಇಡೀ ಜಗತ್ತಿಗಿನ ಭಾರತದ ಸಂಸ್ಕೃತಿ ಒಳಗ ಆ ಸಿಂಧೂರ್ ಅಂತಕ್ಕಂಥದ್ದು ಏನು ಕುಂಕುಮಿಗೆ ಏನು ಬೆಲೆ ಅದ ಅನ್ನೋದು ಜಗತ್ತಿಗೆ ಅದನ್ನು ಸಾಬೀತುಪಡಿಸಿರಲ್ಲ. ಇದು ಅದಕ್ಕೆ ಇದಕ್ಕೆ ಹೆಚ್ಚಿಂದ ಅವ್ರು ಇದು ಮಾಡಿದ್ದಾರೆ. ಈಗ ಮುಂದಿನ ದಿನಮಾನದಲ್ಲಿ ಇನ್ನೂ ಕೂಡ ಅದು ಭಾರತೀಯರೆಲ್ಲ ಆಶಾದಾಯಕರದಾರ. ಏನಾರೆ ಈ ದೇಶದಲ್ಲಿ ಬದಲಾವಣೆ ಕಂಡ್ರೆ ಅದು ಮುಸ್ಲಿಮ್ರು ಸಿಂಧೂರ ಹಚ್ಚಲ್ಲ. ಏನವ್ರು ಪಹಲ್ಗಾಮ್ ಬಂದದ್ದು ಉಗ್ರಗಾಮ್ ದಾಳಿ ಮಾಡಿದ ಅವ್ರು ಹೆಂಗ್ ಬಂದ್ರು, ಅಲ್ಲಿಯೇ ಭದ್ರತೆ ಗಡಿ ಒಳಗೆ ಏನು ಭದ್ರತೆ ವೈಫಲ್ಯ ಇದೆ ಅಂತ ಈಗ ಪ್ರಶ್ನೆ ಮಾಡಿದಾರ ಅವರು. ಸರ್ ಈ ದೇಶದೊಳಗ ಬಂದು ದಾಳಿ ಮಾಡಿದ್ವಿ ಒಂದೇ ಸಲ. ಒಂದ್ ಲಿಸ್ಟ್ ಕೊಡ್ತೀನಿ, ಇತಿಹಾಸ ಏನೇನಾಗ್ಯದ ಅಂತೇಳಿ ಬೇಡ. ಈಗ ಸ್ವಾತಂತ್ರ್ಯ ಹೋರಾಟಗಾರರು ಅಂತೇಳಿ ಮಹಾತ್ಮ ಗಾಂಧಿ ಅವರನ್ನ ರಾಷ್ಟ್ರಪಿತ ಅಂತ ಕರಿತೀವಿ, ಮಹಾತ್ಮ ಅಂತ ಕರಿತೀವಿ. ಅಂತ ಗಾಂಧೀಜಿ ಅವರು ಪಾಕಿಸ್ತಾನನ ಪಿತಾಮಹ ಅಂತೇಳಿ ಲೇವಡಿ ಮಾಡಿ ಟೀಕೆ ಮಾಡಿ ಇದೀಗ FIR ಆಗಿರೋದು ಬಸವನಗೌಡ ಯತ್ನಾಳ್ ಅವ್ರ ಮೇಲೆ. ಒಬ್ಬ ರಾಷ್ಟ್ರಪಿತನ ಬಗ್ಗೆ, ಮಹಾತ್ಮ ಗಾಂಧಿ ಬಗ್ಗೆ ಮಾತನಾಡಿರೋದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಇದೆ? ಸರ್ ನೀವು ಕೇಳಿದ ಪ್ರಶ್ನೆ ಅದಲ್ಲ, ಉತ್ತರ ಹಿಡ್ಕೊಂಡು ಬಂದು ಖಂಡಿತ ಉತ್ತರ ಕೊಡ್ತೀನಿ. ಗಾಂಧೀಜಿ ಅವರು ಸ್ವಾತಂತ್ರ್ಯ ಹೋರಾಟಗಾರ ಅನ್ನೋದು ಒಪ್ಕೊಳ್ತೀವಿ ಸರ್. ಇನ್ನೊಮ್ಮೆ ಮಹಾತ್ಮ ಗಾಂಧಿ ಅವರ ಗೌರವ ಸಲ್ಲಿಸುವ ಕಾರ್ಯಕ್ರಮ ಮಾಡೋಣ. ಧನ್ಯವಾದ. ಅಲ್ಲ, ನನಗೆ ಬೆಳಿಗ್ಗೆ ಒಂದು ಪತ್ರಿಕೆ ನೋಡಿದೆ. ಪತ್ರಿಕೆಯಲ್ಲಿ MP ಗಳು ಏನು ಮಾಡ್ತಾರ ಅಂತ ನಮ್ಮ ಅಣ್ಣ ಕೇಳ್ಯಾನ. ಯಾರು? ನಮ್ಮ ಸಿದ್ದರಾಮಣ್ಣ ನಮ್ಮ ಅಣ್ಣ ಕೇಳ್ಯಾನ. MP ಗಳು ಏನು ಮಾಡ್ತಾರೆ ಅಂತಂದ್ರೆ ನೀವೇನು ಮಾಡ್ತೀರಪ್ಪ? ನಾ ಪ್ರಶ್ನೆ ಕೇಳ್ತೀನಿ. ಅಲ್ಲಯ್ಯ, ಕೇಂದ್ರದಾಗ ನಾವು ಅಭಿವೃದ್ಧಿ ಕೆಲಸ ಹೇಳಬೇಕು, ನಾವು ಕೇಳಬೇಕು, ಎಲ್ಲರಿಗೂ ಭೇಟಿ ಆಗು, ನಮ್ಮ ಕೆಲಸ ನಾವು ಮಾಡ್ತೇವೆ. ನೀವೇನಪ್ಪ ಮಾಡ್ತೀರಿ? ಒಬ್ಬ ರಾಜ್ಯ ಸರ್ಕಾರ ಇಟ್ಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು, ನೀವು ಕೇಂದ್ರದ ಜೊತೆ ಇರ್ತಕ್ಕಂಥ ಸಂಬಂಧ ಹೆಂಗಿರ್ಬೇಕನ್ನೋ ಗೊತ್ತಿಲ್ವಾ ನಿನಗೆ? ಪರಿಜ್ಞಾನ ಇಲ್ಲ ನಿನಗೆ? ಸಣ್ಣ ಹುಡುಗರಿಗತ್ತಲೇ ಮಾತಾಡ್ತೀವಿ. MP ಗಳು ಏನು ಮಾತಾಡ್ತಾರಂದ್ರೆ, MP ಗಳು ಅಭಿವೃದ್ಧಿಯ ವಿಷಯದಲ್ಲಿ ಯಾವತ್ತೂ ಹಿಂದೆ ಬಿದ್ದಿಲ್ಲ, ಕೇಳ್ತೇವೆ ನಾವು. ಆದರೆ ನೀವು ಆ ರೀತಿ ಸಂಬಂಧ ಇಟ್ಕೋಬೇಕಲ್ಲಪ್ಪ. ನೀನು ಸಂಬಂಧ ಇಟ್ಕೊಂಡಾಗ ಇವೆಲ್ಲ ಸರಿಯಾಗಿ ನಡೀತಾವ ಅಂತಕ್ಕಂಥ ಮಾತಾ